श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಮನಾಚೆ ಶ್ಲೋಕದ್ದು ಶ್ಲೋಕ 42, 43, 44 ಇದ್ರ ಬಗ್ಗೆ ತಿಳ್ಕೊಳ್ಳೋಣಂತ. ಶ್ಲೋಕ 42. बहुता परी है जियाता धरावे, रघुनायका पुले से करावे, दीनानाथ है तो डरी ब्रीद गाजे, मना सज्जना राघवी वस्ति कीजे. ಭಾವಾರ್ಥ: ಹೇ ಮನಸ್ಸೆ, ಬಹಳ ಪ್ರಕಾರದಿಂದ ಹೇಳಿರುವೆನು. ಅದೇನೆಂದರೆ, ಭಗವಂತನನ್ನು ವಶ ಮಾಡಿಕೊಳ್ಳಬೇಕು. ಇದೊಂದೇ ಮಾತನ್ನು ಲಕ್ಷ್ಯದಲ್ಲಿಟ್ಟುಕೋ. ಅವನು ಅನಾಥರ ಕೈವಾರಿ ಆಗಿರುತ್ತಾನೆಂಬುದು ಜಗತ್ಪ್ರಸಿದ್ಧವಾಗಿರುತ್ತದೆ. ಆದ್ದರಿಂದ ನೀನು ಭಗವಂತನ ಹತ್ತಿರವೇ ಸ್ಥಿರವಾಗಿ ವಾಸ ಮಾಡು. ಇಲ್ಲೇ ಸಮರ್ಥ ಗುರುಗಳು ಭಾಳ ಅಂತಃಕರಣದಿಂದ ನಮ್ಮ ಮನಸ್ಸಿಗೆ ಹೇಳ್ತಾರೆ, ಮನಸ್ಸು ನಿಂಗೆ ಎಷ್ಟು ಪ್ರಕಾರದಿಂದ ಹೇಳಿ, ಭಗವಂತನ ನೀನು ವಶ ಮಾಡ್ಕೋ, ಅವನನ್ನು ನಿನ್ನವನನ್ನಾಗಿ ಮಾಡ್ಕೋ, ಅವನ ಹತ್ತಿರ ವಸ್ತಿ ಮಾಡು, ಅವನು ಭಾಳ ದಯಾಳು ಇದ್ದಾನ. ಈಗ ಯಾಕೆ ಇಷ್ಟು ಪ್ರಕಾರದಿಂದ ಹಗ್ಲಲ್ ಅದನ್ನ ಹೇಳಲಿಕ್ಕತ್ತಾರ ಗುರುಗಳು. ಇದಕ್ಕೆ ನಾವು ಹೇಳ್ತೀವಿ ಶ್ರವಣ ಭಕ್ತಿ. ಇದು ಪವಮಾನ ಹಾಡೊಳಗೆ ಕೇಳ್ತೀವಲ್ಲ, ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ. ಹಂಗೆ ಇದು ಶ್ರವಣ ಭಕ್ತಿ. ನಾವೇನು ರಿಪೀಟೆಡ್ಲಿ ಕೇಳ್ತೀವಿ ಮಾತಾಡ್ತೀವಲ್ಲ, ಅದು ಸ್ಲೋಲಿ ಮನನ ಹಾಕೋತ ಹೋಗ್ತದೆ. ಕೇಳಿ ಅದು ಫಾರ್ಮ್ ಆಗಿ ಅದು ನಮ್ಮ ಮನನ ಮಾಡ್ತಾ ಹೋಗಿ ಆ ವಿಷಯ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಳಗೆ ಸೇರಬೇಕು. ಆಮೇಲೆ ಅದು ನಮ್ಮ ಬಿಲೀಫ್ ಸಿಸ್ಟಮ್ ಒಳಗೆ ಒಂದಾಗಬೇಕು ಅಂಥೇಳಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇಲ್ಲೇ ಒಂದು ಸಣ್ಣದು ಶಾರ್ಟ್ ಕಥೆ ನೆನಪಾಗ್ತದೆ. ಒಂದು ಎಕ್ಸಾಂಪಲ್, ಒಂದು ಹುಲಿ ಕುರಿ ಮಂದೆ ಒಳಗೆ ಅದು ಮರಿ ಹಾಕಿ ಅದು ಸತ್ತು ಹೋಗ್ಬಿಡ್ತಂತ ತಾಯಿ ಹುಲಿ. ಆ ಸಣ್ಣ ಹುಲಿ ಮರಿ ಏನದಲ್ಲ ಕುರಿ ಮಂದೆ ಒಳಗೆ ಬೆಳೀತಂತ. ಕುರಿ ಮಂದೆ ಒಳಗೆ ಬೆಳೆದು ಕುರಿಗಳು ಅದು ಬೆಳೆದಕ್ಕೆ ಏನಾಯ್ತು, ಸತತ ಬ್ಯಾ ಅಂತ ಕೂಗ್ತಿತ್ತು. ಆಮೇಲೆ ಹುಲ್ಲು ಎಲ್ಲ ಹರ್ಕೊಂಡು ತಿಂತಿತ್ತು. ಆಮೇಲೆ ಯಾವುದರೇ ಹುಲಿ ಬಂದರೆ ಓಡಿ ಹೋಗ್ತಿತ್ತು. ಹಂಗೆ ಮಾಡ್ತಿತ್ತಂತ. ಆಮೇಲೆ ಒಂದು ಹುಲಿ ಬಂತಂತ. ಅದು ಎಲ್ಲರೊಳಗೆ ಕುರಿ ಮಂದೆ ಒಳಗೆ ಹುಲಿನ ನೋಡಿ ಅದನ್ನು ಎಳೆದು ಕರ್ಕೊಂಡು ಬಂದು, ನೋಡು ನೀ ಹಿಂಗಿದ್ದಿ ಅಂತ ತೋರಿಸ್ತಂತ. ಅದರದ್ದು ಸ್ವಸ್ವರೂಪ ಏನದ ಹಂಗೆ ತೋರಿಸ್ತಂತ. ಹಂಗಿಲ್ಲೇ ನಮ್ಮ ಗುರುಗಳು ನಮ್ಮ ಸ್ವಸ್ವರೂಪ ಏನದ ಅಂತ ನಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ಲಿಕ್ಕತ್ತಾರ, ಪ್ರಯತ್ನ ಮಾಡ್ಲಿಕ್ಕತ್ತಾರ. ನಾವೇನು ಅಂದ್ಕೊಂಡ್ಬಿಟ್ಟೀವಿ, ನಾವು ಏನು ಕೇಳ್ತೀವಿ ಮೊದಲಿಂದ ಕುರಿ ಏನು ಕೇಳ್ತು, ಬ್ಯಾ ಅನ್ನೋದ ಕೇಳ್ತು, ಬ್ಯಾನ ಅಂತಿತ್ತು. ಹಂಗೆ ನಾವು ಅಷ್ಟೇ ಜಗತ್ತು, ದೃಶ್ಯವಸ್ತು, ವರ್ಡ್ಲಿ ಪ್ಲೆಜರು ಕೇಳಿ ಇಷ್ಟು ಕುರಿ ಆಗ್ಬಿಟ್ಟಿವಲ್ಲ. ಅದಕ್ಕೆ ಸಮರ್ಥರು ನಮಗೆ ತೋರಿಸ್ಲಿಕ್ಕತ್ತಾರ, ನೀ ಕುರಿ ಅಲ್ಲಪ್ಪ, ಹುಲಿ ಇದ್ದಿ, ನಿನ್ನ ಸ್ವರೂಪ ನೋಡ್ಕೋ ಅಂತ ಹೇಳಿ. ಈಗ ಮುಂದಿನ ಕ್ಯಾಟಗರಿಗೆ ಹೋಗೋಣ. ಇಲ್ಲೇ ಗುರುಗಳು ಹೇಳ್ತಾರೆ, ಹೌದು ಭಗವಂತನ ಹಸ್ತ ವಾಸ ಮಾಡಬೇಕು, ಮನಾಸಜ್ಜನ ರಾಘವಿ ವಸ್ತಿ ಕೀಜಿ ಅಂತ ಹೇಳಿದೆ. ಅದನ್ನು ಭಗವಂತನ ಹತ್ತಿರ ವಾಸ ಮಾಡಬೇಕು ಅಂತಂದರೆ ನಾವು ನಮ್ಮ ಹೇಗೆ ನಡ್ಕೋಬೇಕು, ನಮ್ಮ ಮನಸ್ಸನ್ನು ಹೇಗೆ ನಡೆಸಬೇಕು ಅದನ್ನು ಅವರ ಹೇಳಲಿಕ್ಕತ್ತಾರ. ಶ್ಲೋಕ 42. ಮನಸಜ್ಜನ ಏಕ ಜೀವಿ ಧರಾವೆ, ಜನಿಯಾ ಪುಲೆ ಹಿತ ತುಝಾ ಕರಾವೆ, ರಘುನಾಯಕ ವೀಣ ಬೋಲು ನ ಕೋಹೋ, ಸದಾ ಮಾನಸಿ ತೋ ನಿಜ ಧ್ಯಾಸ ರಾಹೋ. ಭಾವಾರ್ಥ: ಹೇ ಸಜ್ಜನ ಮನಸ್ಸೆ, ನೀನು ಒಂದು ಮಾತನ್ನು ಲಕ್ಷ್ಯದಲ್ಲಿ ದೃಢವಾಗಿಟ್ಟುಕೋ. ಜೀವನದಲ್ಲಿ ನೀನು ನಿನ್ನ ಕಲ್ಯಾಣ ಮಾಡಿಕೊ. ಭಗವಂತನ ಹೊರತಾಗಿ ಉಳಿದ ಮಾತನಾಡುವುದನ್ನು ಬಿಟ್ಟು ಬಿಡು. 24 ಗಂಟೆಯೂ ಮನಸ್ಸಿನಲ್ಲಿ ಭಗವಂತನ ಅನುಸಂಧಾನವನ್ನಿಟ್ಟುಕೊಳ್ಳುವ ಪ್ರಯತ್ನ ಮಾಡು. ಈಗ ನಾವು ಇದನ್ನು ಹೆಂಗೆ ಅರ್ಥೈಸಬೇಕು? ಹಂಗಾರೆ 24 ಗಂಟೆ ನಾವೇನು ಕೆಲಸ ಕಾರ್ಯ, ನಮ್ಮ ಸಂಸಾರ, ನಮ್ಮ ಪ್ರಪಂಚ ಎಲ್ಲ ಬಿಟ್ಟು ಸಾಧು ಸನ್ಯಾಸಿಗಳಂಗೆ ಹಿಮಾಲಯಕ್ಕೆ ಹೋಗಿ ಜಪ ಮಾಡ್ಕೋತ ಕೂತ್ಬಿಡ್ಬೇಕೇನು? ಅಲ್ಲ.
ಹಂಗೆ ಹೇಳಲಿಕ್ಕತ್ತಿಲ್ಲ ಸಮರ್ಥರು. ಅವು ಬೇರೆ ಮೀನಿಂಗ್ ಅವ. ಅದನ್ನು ಸ್ವಲ್ಪ ಎನಲೈಸ್ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಹೆಂಗೆ ಅರ್ಥೈಸೋಣ ಅಂದ್ರೆ, ಒಂದು ಫ್ಲೋ ಚಾರ್ಟ್ ತೊಗೊಳ್ಳೋಣಂತ. ಒಂದು ಫ್ಲೋ ಚಾರ್ಟ್ ಟಾಪ್ನಿಂದ ಏನೇನು ತೊಗೋಬಹುದು. ಫಸ್ಟ್ ಟಾಪ್ ಬರೋದು ನಮ್ಮ ಮಾತು ಭಾಳ ಔಟರ್ ಲೆವೆಲ್ ಇರ್ತದೆ. ಇದು ಸರ್ಫೇಷಿಯಲ್ ಲೆವೆಲಿಗೆ ಇರ್ತದೆ, ಸರ್ಫೇಸಿಗೆ ಇರ್ತದೆ ಮಾತು. ರಿಪೀಟೆಡ್ಲಿ ಒಂದು ಮಾತು ಆಡಿ 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 ಅದೇನಾಗ್ಲಿಕ್ಕತ್ತದ ನಮ್ಮ ವಿಚಾರಗಳೊಳಗೆ ಸೇರ್ಕೊಳ್ಳಿಕ್ಕತ್ತದ. ಹೌದಾ? ನೆಕ್ಸ್ಟ್ ಫ್ಲೋ ಚಾರ್ಟ್ನಾಗ ನೆಕ್ಸ್ಟ್ ಏನು ಬಂತು? ಮಾತಾದ್ಕೊಳ್ಳೆ ಥಾಟ್ಸ್ ಅಥವಾ ವಿಚಾರಗಳು. ಆಮೇಲೆ ಆ ವಿಚಾರಗಳು ರಿಪೀಟೆಡ್ಲಿ ವಿಚಾರ ಮಾಡಿ 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 ಒಂದು ನಾವು ಥಾಟ್ ಪ್ಯಾಟರ್ನ್ ಮಾಡ್ಕೋತೀವಿ. ಒಂದು ವಿಚಾರಗಳ ಒಂದು ಸೈಕಲ್ ಮಾಡ್ಕೋತೀವಿ, ಒಂದು ಪ್ಯಾಟರ್ನ್ ಮಾಡ್ಕೊಂಡು ಬಿಡ್ತೀವಿ. ಹೌದಾ? ಆ ವಿಚಾರಗಳ ಪ್ಯಾಟರ್ನ್, ರಿಪೀಟೆಡ್ ವಿಚಾರಗಳ ಪ್ಯಾಟರ್ನ್ ಏನಿರ್ತದಲ್ಲ, ಅದು ನಮ್ಮ ಬಿಲೀಫ್ ಸಿಸ್ಟಮ್ ಅಂದ್ರೆ ಏನು ಅನ್ಬೋದು? ನಾವು ನಮ್ಮ ಒಳಗಿನ ನಾವು ಫಿಕ್ಸ್ ಮಾಡ್ಕೊಂಡಿರುವಂಥ, ಫಾರ್ಮ್ ಮಾಡ್ಕೊಂಡಿರುವಂಥ ನಂಬಿಕೆಗಳು. ಸಮಾಜದ ಬಗ್ಗೆ ಇರ್ಬೋದು, ದೇವರ ಬಗ್ಗೆ ಇರ್ಬೋದು, ಬೇರೆ ಮನುಷ್ಯರ ಬಗ್ಗೆ ಇರ್ಬೋದು. ನಾವು ಒಂದಿಷ್ಟು ನಂಬಿಕೆಗಳನ್ನು ಇಷ್ಟು ಕಾನ್ಕ್ರೀಟ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ಬೋದು? ಬಿಲೀಫ್ ಸಿಸ್ಟಮ್ ಅಂತ ಹೇಳ್ಬೋದು. ಈ ಬಿಲೀಫ್ ಸಿಸ್ಟಮು ನಮ್ಮ ಆ್ಯಕ್ಷನ್ಸನ್ನು ಡಿಫೈನ್ ಮಾಡ್ತದೆ, ಅಂದರೆ ನಮ್ಮ ಕರ್ಮಗಳನ್ನು ಡಿಫೈನ್ ಮಾಡ್ತದೆ. ಹೌದಾ? ಅದಕ್ಕೆ ಗುರುಗಳು ಹೇಳ್ತಾರೆ, ರಿಪೀಟೆಡ್ಲಿ ಒಂದು ಮಾತು ಯಾವಾಗಲೂ ಫಸ್ಟ್ ಮಾತನ್ನು ಭಗವಂತನ ಜೊತೆ ಜೋಡಿಸಿಟ್ಬಿಡೋದು. ಹಾಡು ಹಾಡೋದು, ಭಜನೆ ಮಾಡೋದು, ಕೀರ್ತನೆ ಕೇಳೋದು, ಸಂಕೀರ್ತನೆ ಕೇಳೋದು. ಆಮೇಲೆ ಅದನ್ನೇನು ಸ್ಲೋಲಿ ಮನನ ಮಾಡಿ ಮಾಡಿ ಅದು ನಮ್ಮ ಥಾಟ್ಸ್ ಫಾರ್ಮ್ ಆಗ್ತದೆ. ಆ ಥಾಟ್ಸನ್ನು ರಿಪೀಟೆಡ್ ವಿಚಾರ ಮಾಡೋದ್ರಿಂದ ಭಗವಂತನ ವಿಷಯಕ್ಕೆ ಏನಾಗ್ತದೆ? ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ಒಳ ಮನಸ್ಸಿನ ಪದರ ತನಕ ಇಳಿದು ಭಗವಂತನ ವಿಚಾರ ನಮ್ಮ ಒಳ ಮನಸ್ಸಿನ ಪದರ್ನಾಗ ಹೋತು ಅಂತಂದ್ರೆ ನಮ್ಮ ಆ್ಯಕ್ಷನ್ಸ್, ನಮ್ಮ ಕಾರ್ಯಗಳನ್ನು ಡಿಫೈನ್ ಮಾಡ್ಕೋತ ಹೋಗ್ತದೆ ನಮ್ಮ ಬಿಲೀಫ್ ಸಿಸ್ಟಮ್. ಹೌದಿಲ್ಲ? ನೀವು ಅನ್ಬೋದು, ಕೇಳ್ಬೋದು, ಯಾರೂ ಕೇಳ್ಬೋದು, ಯಾಕೆ ಮನುಷ್ಯ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳಿಕತ್ತಾರ್ಗಳು? ಒಬ್ಬ ನಮ್ಮ ಥಾಟ್ಸ್ ಅಂತ, ವಿಚಾರ ಅಂತ, ಅದರ ಥಾಟ್ ಪ್ಯಾಟರ್ನ್ ಅಂತ. ಈಗ ನಾವು ಎಷ್ಟು ಥಾಟ್ ಪ್ಯಾಟರ್ನ್ಸ್ ಮಾಡ್ಕೊಂಡಿರ್ತೀವಿ, ನಾವು ಅಬ್ಸರ್ವ್ ಮಾಡ್ಬೋದು. ನೀವು ಒಂದು ಟೈಮಿಗೆ ಆ ಜಾಗಕ್ಕೆ ಹೋದ ಕೂಡಲೇ ನೀವು ನಿಮ್ಮ ಯಾವಾಗರೇ ಅಬ್ಸರ್ವ್ ಮಾಡ್ಕೋರಿ, ನಿಮ್ಮ ಮೈಂಡ್ನಾಗ ಅದೇ ಪ್ರಕಾರದ ಥಾಟ್ಸ್ ಹೇಳ್ತಾವೆ. ಹೌದಾ? ಒಂದು ಸಲ ಬಸ್ನಾಗ ಹೊಂಟಿದ್ರಿ, ಅವಾಗ ಹೋಗೋದು ಮುಂದೆ ಯಾರ್ದೋ ಜೊತೆ ಜಗಳ ಆಗಿತ್ತು. ಆ ಮೂಮೆಂಟ್, ಆ ಟೈಮ್ ನೀವು ಆ ಬಸ್ ಹತ್ತಿದ ಕೂಡಲೇ ನನಗಿಲ್ಲ ಅವತ್ತು ಅವ್ರ ಜೊತೆ ಜಗಳ ಆಗಿತ್ತು, ಆ ಬಿಲೀಫ್ ಸಿಸ್ಟಮ್ನಿಂದ ಅದು ಪಾಪಪ್ ಆಗಿ ಹೊರಗೆ ಬರ್ತದೆ. ಹೌದಾ? ಹಿಂಗಾಗ್ತದೆ. ಅದು ಯಾಕೆ? ಇದು ಓಕೆ, ಇದೆಲ್ಲ ಆತು, ಇದು ಫ್ಲೋ ಚಾರ್ಟ್ ಆಯ್ತು. ಇದು ನಮ್ಮ ಮನಸ್ಸಿನ ಒಳಗೆ ಭಗವಂತನ ತರಬೇಕು, ಮನಸ್ಸಿನ ಒಳಪದ್ರೊಳಗೆ ಕಂಪ್ಲೀಟ್ ಇನ್ಸೈಡ್ ದ ಸಬ್ಕಾನ್ಷಿಯಸ್ ಮೈಂಡ್ ಭಗವಂತನ ಚಿಂತನೆಗಳನ್ನು ನಾವು ಇಳಿಸ್ಬೇಕು ಅಂತ ಇಲ್ಲಿ ಗುರುಗಳು ಯಾಕೆ ಹೇಳಲಿಕ್ಕತ್ತಾರಂದ್ರೆ, ಒಂದು ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಈಗ ಒಬ್ಬ ಮನುಷ್ಯ ಎಕ್ಸ್, ಶ್ರವಣ ಇಲ್ಲ, ಮನನಿಲ್ಲ, ಕೀರ್ತನಿಲ್ಲ, ನಿಧಿಧ್ಯಾಸನಿಲ್ಲ, ಧ್ಯಾನಿಲ್ಲ, ಏನೂ ಇಲ್ಲ. ಹೌದಾ? ಪ್ರಪಂಚ, ಸಂಸಾರ ಇದೇ ಸರ್ವಸ್ವ, ನನ್ನ ಊಟ, ನನ್ನ ತಿನಸು, ನನ್ನ ಪ್ರಾಣಿಗಳ ಬದುಕು. ಹೌದಾ? ಇರ್ಲಪ್ಪ, ಪ್ರಾಣಿಗಳ ಬದುಕೊಳಗೆ ಅವ್ನು ಸುಖಿ ಇರ್ಲಿಕ್ಕೆ ಸಾಧ್ಯತೆ ಏನೂ ಇಲ್ಲ. ಯಾಕೆ? ಅವನ ಮನಸ್ಸೊಳಗೇನು? ನಾಳೆ ಚಿಂತೆ, ದುಡ್ಡಿನ ಚಿಂತೆ, ಹೌದಾ, ಮಕ್ಕಳ ಚಿಂತೆ, ಭಯ, ಇದು ಎಲ್ಲ ಇದ್ದಾಗ ಶಾಂತಿ ಸಮಾಧಾನ ಹೆಂಗಿರ್ಬೇಕ್ರಿ ಮನಸ್ಸೊಳಗೆ? ಇರ್ಲಿಕ್ಕೆ ಇಲ್ಲ. ಸೈಲೆನ್ಸು ಸ್ಟಿಲ್ನೆಸ್ಸು ಅದು ಮುಂದಿನ ಮಾತಾತು. ಒಂದು ಶಾಂತತೆ ಅದೇನು, ಒಂದು ಸಮಾಧಾನ ಅದೇನು ಮನಸ್ಸೊಳಗೆ? ಇಲ್ಲ. ಈಗ ಇನ್ನೊಂದು ಮನುಷ್ಯನ ತಗೊಳ್ಳೋಣ. ಹೀ ಈಸ್ ಮಿಸ್ಟರ್ ವೈ. ಮಿಸ್ಟರ್ ವೈ ಏನಿದಾನಲ್ಲ, ಮನಸ್ಸೊಳಗೆ ನಾಳೆ ಚಿಂತೆ ಇಲ್ಲ, ರೋಗದ್ದು ಸಾವಿಂದು ಭಯ ಇಲ್ಲ, ಯಾವ ಅಸಮಾಧಾನವೂ ಇಲ್ಲ. ಹೌದಾ? ಯಾವ ಮಕ್ಕಳ ಬಗ್ಗೆ ಚಿಂತೆ ಇಲ್ಲ. ಯಾಕಂದ್ರೆ ಅವನಿಗೆ ಭಗವಂತನ ಬಗ್ಗೆ ದೃಢ ವಿಶ್ವಾಸ ಅಂದ್ರೆ ದೃಢ ವಿಶ್ವಾಸ. ಹೌದಾ? ಅವನ ಜೀವನ ಹೆಂಗ್ರಿ? ಶಾಂತ ಸಮಾಧಾನ ಮನಸ್ಸು. ಹೌದಾ? ಎಷ್ಟು ಯಾವುದು ನಮಗೆ ಚಲೋ ಅನ್ನಿಸ್ತದೆ, ನಮ್ಮ ಮನಸ್ಸಿಗೆ ಇಷ್ಟು ಉಪದೇಶ ಕೊಡ್ಲಿಕ್ಕತ್ತಾರ ಗುರುಗಳು, ನಮಗೆ ಯಾವ್ದು ಚಲೋ ಅನ್ನಿಸ್ತದ ನಾವು ಅದನ್ನು ಹಿಡ್ಕೋಬೇಕು ಅಂತ ಹೇಳ್ತಾರೆ. ಅವರು ಇನ್ನೊಂದು ಸಣ್ಣದ ಎಕ್ಸಾಂಪಲ್,
ಕಲ್ಲು ಬಿಸಿ ಆಗಿಬಿಟ್ಟಿರ್ತದೆ, ಅದ್ರ ಮೇಲೆ ನೀರು ಹಾಕ್ರಿ, ಏನು ಅದಕ್ಕೆ ಇಳಿಯೋದೇ ಇಲ್ಲ, ಆಳಕ್ಕೆ ಇಳಿಲಿಕ್ಕೆ ಸಾಧ್ಯತೆ ಏನು? ನಮ್ಮ ಮನಸ್ಸು ಕಲ್ಲಾಗೋದು ಬೇಡ. ನಮ್ಮ ಮನಸ್ಸು ಹೆಂಗೆ ಮಣ್ಣಿನಂಗೆ ನೀರು ಹಾಕಿದ್ರೆ ಉಪದೇಶದ ಸಮರ್ಥ ಗುರುಗಳು ತಮ್ಮ ಮನಾಚ ಶ್ಲೋಕದ ಉಪದೇಶದ ನೀರು ಹಾಕಿದ್ರೆ ಅದು ಒಳಗೆ 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 ಮಣ್ಣಿನಾಗ ಹೆಂಗೆ ಇಳ್ಕೋತ ಹೋಗ್ತದಲ್ಲ, ಹಂಗೆ ಭಗವಂತನ ವಿಚಾರ ಮಾತಾಡ್ಕೋತ ಶ್ಲೋಕ ಕೇಳ್ಕೋತ ಹೇಳ್ಕೋತ ಪ್ರವಚನ ಓದ್ಕೋತ ಅದನ್ನು ಜಪ ಮಾಡ್ಕೋತ ಅದನ್ನೇನದಲ್ಲ ಒಳಗೆ ಇಳಿಸ್ರಿ. ಮಣ್ಣಿನೊಳಗೆ ಹೆಂಗೆ ನೀರು ಇಳಿತದಲ್ಲ ಹಂಗೆ ಭಗವಂತನ ವಿಚಾರಗಳನ್ನು ಒಳಗೆ ಇಳಿಸಿದಾಗ ಅದೇನು ಮಾಡ್ತದಲ್ಲ, ನಾವು ನಡ್ಸಾವ ಭಗವಂತ ಆಗ್ಬಿಡ್ತಾನೆ. ನಾ ಹಮ್ಕರ್ತ ಹರಿಕರ್ತ ನಮ್ಮನ್ನು ನಡ್ಸಾವ ಭಗವಂತ ಆಗ್ಬಿಡ್ತಾನೆ. ನಾವು ಬರೇ ಅವನ ಕೈಯಾಗ ಇನ್ಸ್ಟ್ರೂಮೆಂಟ್ ಆಗಿ ಇದ್ದು ಬಿಡ್ತೀವಿ. ಅದು ವಿಷ್ಣು ಸಹಸ್ರನಾಮ ಒಳಗೆ ಒಂದು ಚಂದ ಶ್ಲೋಕ ಬರ್ತದೆ, ನಂಗೆ ಅದನ್ನು ಕೇಳಲಿಕ್ಕೆ ಭಾಳ ಖುಷಿ ಅನ್ನಿಸ್ತದೆ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಜನ್ಮ ಮೃತ್ಯು ಜರಾವ್ಯಾಧಿ ಭಯಂ ನೈವೋಪಜಾಯತೆ. ಭಕ್ತಗೆ ಜನ್ಮ ಇಲ್ಲ, ಮೃತ್ಯು ಇಲ್ಲ, ಜರ ಇಲ್ಲ, ರೋಗ ರುಜಿನ ಇಲ್ಲ, ಮುಪ್ಪಿಲ್ಲ, ವ್ಯಾಧಿ ಇಲ್ಲ ಅಂತ ಹೇಳಲಿಲ್ಲ ರೀ ಭಗವಂತ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ, ಅಶುಭ ಅನ್ನೋದು ಆಗುವುದೇನೇ ಇಲ್ಲ. ಹೆಂಗಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ಭಯಂ ನೈವೋಪಜಾಯತೆ. ಇವೆಲ್ಲದ್ರದ್ದು ಭಯಾನ ಮನಸ್ಸಿನಾಗಿಂದ ತೆಗೆದ್ಬಿಟ್ರೆ ಎಲ್ಲಿದ್ರಿ ಎಷ್ಟು ಶಾಂತಿ, ಎಷ್ಟು ಭಗವಂತನ ಮೇಲೆ ದೃಢ ವಿಶ್ವಾಸ. ಹೌದಿಲ್ಲ, ಆ ದೃಢ ವಿಶ್ವಾಸ ಒಂದು ನಮಗೆ ಬಂದುಬಿಡ್ತು ಅಂದ್ರೆ ನಮ್ಮ ಜೀವನ ಎಷ್ಟು ಸುಗಮ ಆಗ್ತದೆ, ಎಷ್ಟು ಸಂತೋಷದಿಂದ ಇರಬಹುದು ಅಂತ ಹೇಳಿ ಸಮರ್ಥ ಗುರುಗಳು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮುಂದೆ ನೋಡೋಣ ಶ್ಲೋಕ 44. ಮನಾರೇ ಜನಿ ಮೌನ ಮುದ್ರಾ ಧರಾವಿ ಕಥಾದರೆ ರಾಘವಾಚಿ ಕರಾವಿ ನಸೆ ರಾಮತೆ ಧಾಮ ಸೋಡು ನಿಜಾವೆ ಸುಖಾಲಾಗಿ ಅರಣ್ಯ ಸೇವಿತ ಸಾವೆ. ಭಾವಾರ್ಥ: ಹೇ ಮನಸ್ಸೆ, ಜನರಲ್ಲಿರುವಾಗ ಹೆಚ್ಚಾಗಿ ಮೌನವೇ ಇರಬೇಕು. ಮಾತನಾಡುವುದೇ ಆದರೆ ಅತ್ಯಂತ ಪೂಜ್ಯ ಬುದ್ಧಿಯಿಂದ ಭಗವಂತನ ಗುಣಗಾನ ಮಾಡಬೇಕು. ಅವನ ಕಥೆ ಗುಣಗಾನ ಮಾಡಬೇಕು. ಎಲ್ಲಿ ಭಗವಂತನ ಬಗ್ಗೆ ಪ್ರೇಮವಿರುವುದಿಲ್ಲವೋ ಅದು ನಮ್ಮ ಮನೆಯೇ ಆಗಿರಲಿ, ಆ ಸ್ಥಾನವನ್ನೇ ಬಿಟ್ಟು ಬಿಡಬೇಕು. ಹಾಗೂ ಸಂತೋಷದಿಂದ ಅರಣ್ಯಕ್ಕೆ ಹೋಗಿ ಅಲ್ಲಿ ಭಗವಂತನ ಸುಖ ಅನುಭವಿಸಬೇಕು. ಇಲ್ಲೇ ಗುರುಗಳು ಹೇಳಲಿಕ್ಕತ್ತಾರ, ಭಕ್ತಿ ಮಾರ್ಗದ ಪ್ರಾಣ ಅಂದ್ರೆ ಭಗವಂತನ ಚಿಂತನೆ. ಅದು ನಮ್ಮ ಮನಸ್ಸಿನಾಗ ಇನ್ನೂ ನಾವು ಕಚ್ಚಾ ಇದ್ದೀವಿ, ಇನ್ನೂ ಮೇಲಿನ ಬದ್ರನಾಗ ಇದ್ದೀವಿ. ಅದು ಇಳಿದು ಪೂರ ಆಳಕ್ಕೆ ಹೋಗಬೇಕಲ್ಲ. ಅಲ್ಲಿ ತನಕ ಏನು ಮಾಡ್ಬೇಕು ನಾವು? ಜಗತ್ತಿನಾಗ ಯಾವಾಗಿದ್ರೂ ಭಗವಂತಂದ ಮಾತಾಡಬೇಕು, ಯಾವಾಗಿದ್ರೂ ಸಾಧ್ಯ ಆದಷ್ಟು ಮೌನ ವೃತ ಮಾಡಬೇಕು, ಆಮೇಲೆ ಜಪ ಮಾಡಬೇಕು, ಇವೆಲ್ಲ ಮಾಡಬೇಕು. ಹೆಂಗಾಗ್ತದ್ರಿ? 4 ಮಂದಿ ಇದ್ದಾಗ ಸಂಗತಿ ಸಂಘದೋಷ ಅಂತ ಹೇಳ್ತಾರಲ್ಲ, ಯಾರೋ ಕೂತ್ಕೊಂಡು ರಾಜಕೀಯ ಮಾತಾಡ್ಲಿಕ್ಕೆ ಕೂಡಲೇ ನಾವು ಅದ್ರೊಳಗೆ ಇನ್ವಾಲ್ವ್ ಆಗಿಬಿಡ್ತೀವಿ, ಅದೇ ಮಾತಾಡ್ತೀವಿ. ಯಾರೋ ಕೂತ್ಕೊಂಡು ಇನ್ನೊಬ್ಬನ ಬೈಲಿಕ್ಕತ್ರ ನಾವು ಅದರೊಳಗೆ ಇನ್ವಾಲ್ವ್ ಆಗ್ತೀವಿ, ಅದೇ ಮಾತಾಡ್ತೀವಿ. ಅದಕ್ಕೆ ನಮ್ಮ ಮನಸ್ಸಿಗೆ ಬೋಧನ ಮಾಡ್ಲಿಕ್ಕತ್ತಾರ ಗುರುಗಳು, ಅಂಥದ್ರಾಗೆಲ್ಲ ಇನ್ವಾಲ್ವ್ ಆಗಬೇಡ್ರಿ. ಅದರಿಂದ ಪ್ರಯೋಜನ ಏನು? ನಿಮ್ಮ ಬದುಕು ಸೂಕ್ಷ್ಮ ರೀತಿಯಿಂದ ನಡೀತದ, ನಿಮ್ಮ ಮನಸ್ಸೊಳಗೆ ಒಂದು ಆನಂದ ತುಂಬ್ತದ? ಇಲ್ಲ, ಮತ್ತಷ್ಟು ಕಿಚಿನೇ. ಹಂಗಂತ ಹೇಳಿ ನಾವು ಮಾತಾಡ್ಲಾರ್ದ ಮೌನದಿಂದ ಕೂತು ಸನ್ಯಾಸಿ ಆಗಂತ ಇಲ್ಲಿ ಹೇಳಿಲ್ಲ ಸಮರ್ಥ ಗುರುಗಳು. ನಾವು ಏನೋ ಆ್ಯಕ್ಷನ್ಸ್ ಮಾಡೋದಿದ್ರೂ ಅದನ್ನು ಮನಸ್ಸಿನ ಆಳಕ್ಕೆ ಒಯ್ಲಾರ್ದಂಗೆ ಮಾಡ್ಲಿಕ್ಕೆ ಬರ್ತದೆ. ಈಗ ನೀನೊಂದು ಬಿಸ್ನೆಸ್ ಮ್ಯಾನ್ ನಿನ್ನ ಏನೋ ಒಂದು ಬಿಸ್ನೆಸ್ ಇಟ್ಕೊಂಡಿಯಪ್ಪ, ನೀನೇನೋ ತೋರಿಸ್ತೀಯ, ಒಂದು ಗೋಲ್ಡ್ ಶಾಪ್ ಅನ್ಕೋ, ಒಂದು ಬಟ್ಟೆ ಅಂಗಡಿ ಅನ್ಕೋ, ತೋರಿಸ್ತೀಯ, ಮಾಡ್ತೀಯ, ಅದು ಮೇಲಿನ ಸೂಪರ್ಫಿಷಿಯಲಿಗೆ ಲೇಯರಿಗೆ ಸಾಕೋದು, ಅದು ಒಳಗೆ ಇಳಿಯೋದು ಬೇಡ. ಹೌದಾ? ಆ ಗುರುಗಳು ಆ ರೀತಿ ಹೇಳ್ತಾರೆ. ಹಂಗಂತ ಹೇಳಿ ನಿಮ್ಮ ಕಾಯಕ ಬಿಟ್ಟುಬಿಡ್ರಿ, ನಿಮ್ಮ ಫ್ಯಾಮ್ಲಿ ಬಿಟ್ಟುಬಿಡ್ರಿ ಅಂತ ಹೇಳೋದಿಲ್ಲ. ಹೌದಾ? ಮಕ್ಕಳ ಬಗ್ಗೆ ನಾನು ಏನೇನು ವಿಚಾರ ಮಾಡ್ಬೇಕು, ನಾಳೆ ಏನು ಕಲಿಸ್ಬೇಕು, ಪ್ಲ್ಯಾನಿಂಗಿಗೆ ಬ್ಯಾಡ್ ಅನ್ನೋದಿಲ್ಲ ಗುರುಗಳು. ಆದ್ರೆ ಅದ ಪೂರ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ 24 ತಾಸು ಅದ್ರ ಬಗ್ಗೆ ವಿಚಾರ ಮಾಡಿ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ಇಳಿದು ಹಂಗೆ ಬೇಡ ಅಂತ ಹೇಳ್ತಾರೆ ಗುರುಗಳು. ಎಷ್ಟು ಸಾಧ್ಯ ಆಗ್ತದಷ್ಟು ಮೌನ ಸಾಧಿಸ್ರಿ. ಬಾಯಿಂದ ಮೌನ ಹೆಂಗೋ ಸಾಧಿಸ್ಬೋದು, ಆದ್ರೆ ಮನಸ್ಸೊಳಗೆ ನಡೀತಿರ್ತದಲ್ಲ 24 ತಾಸು ವಟ 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 ರನ್ನಿಂಗ್ ಕಾಮೆಂಟ್ರಿ, ಅದನ್ನು ಶಾಂತ ಮಾಡಬೇಕಲ್ಲ. ಅದು ಯಾವಾಗ ಶಾಂತ ಆಗ್ತದೆ? ಭಗವಂತನ ಬಗ್ಗೆ ದೃಢ ವಿಶ್ವಾಸ ಬಂದಾಗ, ನಾ ಹಮ್ಕರ್ತ ಹರಿಕರ್ತ ಅನ್ನಿಸ್ದಾಗ ಮನಸ್ಸು ಗಪ್ಪಾಕೋಗಿ ಹೋಗ್ತದೆ, ತಿಳಿತದೆ. ಅದಕ್ಕೆ ನಾ ಎಷ್ಟು ಕೈಕಾಲು ಬಡಿದ್ರು ನಂದು ಏನು ಆಗೋದಿಲ್ಲಪ್ಪ, ಅವ್ನು ಬಡಿಸ್ಬೇಕು, ಅವ್ನು ಎತ್ತಿ ಹಿಡಿದು ನೀರಾಗಿಂದ ನಾನು ಹೊರಗೆ ಒಗಿಬೇಕು, ನಾ ಒಗಿತೇನೆ ಅಂತ ಮನಸ್ಸಿಗೆ ಹೇಳಿದಾಗ
ಅದು ಮನಸ್ಸು ಗಪ್ಪ ಹಾಕೋತ ಬರ್ತದೆ ರೀ. ಅಷ್ಟು ದೃಢ ವಿಶ್ವಾಸ ನಮಗೆ ಕೊಡಬೇಕು ಅಂತ ಹೇಳಿ ಸಮರ್ಥ ಗುರುಗಳು ಇಷ್ಟೊಂದು ನಮಗೆ ತಿಳಿಸಿ 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 ಹೇಳಲಿಕ್ಕತ್ತಾರ. ಜೈ ಜೈ ರಘುವೀರ ಸಮರ್ಥ.